MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಮೈಲಿಗಲ್ಲನ್ನ ಸಾಧಿಸೋದಕ್ಕೆ ಮುಂದಾಗಿದೆ. ಇಸ್ರೋ ಸಂಸ್ಥೆ 101ನೇ ಉಪಗ್ರಹವನ್ನ ಉಡಾವಣೆ ಮಾಡ್ತಾ ಇದೆ. ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಮೈಲಿಗಲ್ಲಿದು. ಇಸ್ರೋ ಸಂಸ್ಥೆಯಿಂದ 101ನೇ ಉಪಗ್ರಹ ಉಡಾವಣೆ ಕೆಲವೇ ಕ್ಷಣಗಳಲ್ಲಿ ಆಗಲಿದೆ. 101ನೇ ಉಪಗ್ರಹ ಆಗಿರುವಂತಹ ESO-09 ಉಡಾವಣೆ ಮಾಡೋದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಇಸ್ರೋದಿಂದ ಉಪಗ್ರಹವನ್ನ ಉಡಾವಣೆ ಮಾಡಲಾಗುತ್ತೆ. ಇನ್ನು ಈ ಕಾರ್ಯಾಚರಣೆಯಡಿಯಲ್ಲಿ ವಿಜ್ಞಾನಿಗಳು ಭಾರತದ ಎಲ್ಲಾ ಹವಾಮಾನ ಭೂವೀಕ್ಷಣಾ ಸಾಮರ್ಥ್ಯ ಹೊಂದಿರುವಂತಹ ಉಪಗ್ರಹವನ್ನ ಸೂರ್ಯನ ಸಿಂಕ್ರೋನಸ್ ಧ್ರುವ ಕಕ್ಷೆಯಲ್ಲಿ ಇರಿಸಲಿದ್ದಾರೆ. ಅದಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತೊಂದು ಹೆಗ್ಗಳಿಕೆಗೆ ಪಾತ್ರವಾಗುವುದಕ್ಕೆ ಈಗ ಸಜ್ಜಾಗಿದೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ಆಗುತ್ತೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವಂತಹ ಕೇಂದ್ರ ಇದು. ESO-09 ಹಾಗೆ PSLV C61 XL ರಾಕೆಟ್ ಅನ್ನು ಉಡಾವಣೆ ಮಾಡೋದಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. 3, 2, 1, 0. Plus 5 seconds. Lift off normal. Auto tracking. PT driver tracking. PSLV C61 का सफलतापूर्ण उत्थापन प्रथम प्रमोचन मंच से अपने उद्दिष्ट कक्षा की ओर अपना सफर जारी कर चुका है. Normal. There's a magnificent lift-off. The morning sky made brighter by the PSLV. EOS-09 on its journey to orbit. Strap-ons ignited. The vibration of the rocket launch is indeed to the Plus 40 seconds. गर्जना करता हुआ PSLV C61 आकाश में पूर्ण गर्जना से सबको अचंभित करता हुआ अपने उद्दिष्ट कक्षा की ओर जा रहा है. First stage प्रथम चरण का निष्पादन. सभी तंत्र पूरी तरह सामान्य कार्य करते हुए. Shar ground station currently tracking the launch vehicle and will continue to track till PS4 ignition around 500. Ground lead strap-on separated. P2 change route SCBT2. ग्राउंड लेड स्ट्रैप ऑन को यान से पृथक कर दिया गया है. इस घटनाक्रम में अगला एयर लेड स्ट्रैप ऑन को पृथक किया जाना है. The ground lit strap-ons have been separated from the ongoing launch vehicle. Strap-on separated. And just now we have a confirmation that the air lit strap-ons have also been jettisoned. Trivandrum station joined for the tracking. Action time for PS1 is 112 seconds for this mission. Separated. Second stage engine started. जी हाँ, इसकी पुष्टि हो चुकी है. प्रथम चरण को यान से पृथक कर दिया गया है उसके कार्यकाल के पश्चात और द्वितीय चरण का प्रज्वलन शुरू हो चुका है. ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಮತ್ತೊಂದು ಮೈಲಿಗಲ್ಲಿದು. ಇಸ್ರೋ ಸಂಸ್ಥೆಯಿಂದ 101ನೇ ಉಪಗ್ರಹವನ್ನ ಉಡಾವಣೆ ಮಾಡಲಾಗಿದೆ. EOS-09 ಉಡಾವಣೆಯಾಗಿದೆ. PSLV C61 XL ರಾಕೆಟ್ ಮೂಲಕವಾಗಿ ಉಡಾವಣೆ ಮಾಡಿದ್ದಾರೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈಗಷ್ಟೇ ಲಾಂಚ್ ಆಗಿದೆ. ಆಂಧ್ರ ಪ್ರದೇಶದಲ್ಲಿರುವಂತಹ ಶ್ರೀಹರಿಕೋಟಾ ಬಾಹ್ಯಾಕಾಶ ಕೇಂದ್ರದಿಂದ ಈಗಷ್ಟೇ EOS-09 ಉಡಾವಣೆಯಾಗಿದೆ. ಇಸ್ರೋ ಹಂಚಿಕೊಂಡಂತಹ ಮಾಹಿತಿ ಪ್ರಕಾರ ಅತಿ ಭಾರವಾದಂತಹ ಉಪಗ್ರಹ ಇದು ಅಂತ ಹೇಳಲಾಗ್ತಾ ಇದೆ. ಈಗಷ್ಟೇ ಉಡಾವಣೆ ಮಾಡಿರುವಂತದ್ದು. ಉಡಾವಣಾ ವಾಹನ ಅಂದ್ರೆ 44.5 ಮೀಟರ್ ಎತ್ತರ ಇತ್ತು. ಇದು 321 ಟನ್ಗಳಷ್ಟು ಲಿಫ್ಟ್ ಆಫ್ ದ್ರವ್ಯರಾಶಿಗಳನ್ನು ಹೊಂದಿತ್ತು. ಇದು ಇಸ್ರೋ ನಿರ್ಮಿಸಿದಂತ ಅತ್ಯಂತ ಭಾರವಾದ ಉಪಗ್ರಹ ಆಗಿದೆ. ಈ ಉಪಗ್ರಹ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಅನ್ನು ಹೊಂದಿದ್ದು 1710 kg ತೂಕವನ್ನು ಹೊಂದಿದೆ. ಅಂದರೆ ಇದರ ಜೀವಿತಾವಧಿ ನೋಡೋದಾದ್ರೆ 5 ವರ್ಷಗಳಾಗಿದ್ದು ಸಿ ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರಾಡಾರ್ನಿಂದ ಸಜ್ಜುಗೊಂಡಿದೆ. ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲೂ ಕೂಡ ಹಗಲು ರಾತ್ರಿ ಎನ್ನದೆ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಗಳನ್ನು ಸೆರೆ ಹಿಡಿಯೋದಕ್ಕೆ ಇದು ಅನುವು ಮಾಡಿಕೊಡ್ತಾ ಇದೆ.
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ ಎಸ್ MDH.